ಆಶಯದಲ್ಲಿ ಅದು ಚೆನ್ನಾಗಿ ಕೂತ್ಕೋಬೇಕು. ಹೌದು, ಇಲ್ಲದೇ ಇದ್ರೆ ಅದು ನೀವು ಹೇಳಿದಾಗೆ ಸಾರ್ಥಕವಾಗಿ ಉಪಯೋಗ ಆಗೋದು. ಸುಮ್ಮನೆ ಏನೋ ಬಂತು ಹೋಯ್ತು ಅಂತ ಆಗ್ಬಿಡುತ್ತೆ. ಆದರೆ ಇಲ್ಲಿ ಆ ಥರ ಇಲ್ಲ. ಅದನ್ನು ನೀಟಾಗಿ ಬಿಗಿನಿಂಗಿಂದ ಕೊನೆಯವರೆಗೂ ಆ ಸಿನಿಮಾದ ಒಟ್ಟಿನ ಒಳಗೆ ಹರಿಯುವಂಥ ಹಲವು 10 ಜರಿಗಳ ಹಾಗೆ ಅದು ಒಂದು ಜರಿ. ಜನಜೀವನ ಮತ್ತು ಸಾಮಾಜಿಕ ಜೀವನ ಏನಿದೆ ಅಲ್ಲಿ ಜೀವನಕ್ಕೂ ಮತ್ತು ಹಳ್ಳಿ ಜೀವನಕ್ಕೂ ಆ ವ್ಯತ್ಯಾಸ ಇನ್ನೂ ಇದ್ದೇ ಇದೆ. Do you promise that to the utmost of your opportunity and ability you will promote the cause of morality and sound learning? ಅದ್ರ ಜೊತೆಗೆ ಈ ಸುಮ್ಮನೆ ಕನ್ನಡದ ಬಗ್ಗೆ ಎಷ್ಟೆಷ್ಟೋ ನಾವು ಮಾತಾಡ್ತೀವಿ, ಏನೇನು ಅದೆಲ್ಲ ಬಿಟ್ಟು ಒಂದು ಸಿನಿಮಾದಲ್ಲಿ ಕಮ್ಯುನಿಕೇಷನ್ ಇದಂತ ಎಷ್ಟು ಚೆನ್ನಾಗಿ ನಾವು ತೋರಿಸ್ಕೊಡ್ತಾ ಇದೀವಿ ಅಂದರೆ ಇಟ್ ಇಸ್ ಎ ಪೊಯಿಟಿಕ್ ಜಸ್ಟಿಸ್ ಅಂತ ಅನಿಸ್ತು. ನಾಗಾಭರಣ ಆವರಣ ನಾಗಾಭರಣ ಆವರಣ. ನಮಸ್ಕಾರ, ನಾಗಾಭರಣ ಆವರಣಕ್ಕೆ ಸ್ವಾಗತ. ಆತ್ಮೀಯರೇ, ಚಿಗುರಿದ ಕನಸು ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ನಿಮ್ಮ ಜೊತೆ ಸಂವಹನ ನಡೀತಾನೆ ಇದೆ. ಅವುಗಳಲ್ಲಿ ಬಹುಮುಖ್ಯವಾಗಿ ಈಗಾಗಲೇ ನೀವು ಚಿತ್ರಕಥಾ ಲೇಖಕ ಮತ್ತು ಸಾಹಿತ್ಯ ಪ್ರಪಂಚದಲ್ಲಿ ತನ್ನದೇ ಹೆಸರು ಮಾಡಿದಂಥ ಜಯಂತ ಕಾಯ್ಕಿಣಿ ಮತ್ತು ನಮ್ಮ ನಟರಾಗಿದ್ದಂಥ ಅವಿನಾಶ್, ರಾಮೇಶ್ವರಿ ವರ್ಮಾ ಇವರೆಲ್ಲರನ್ನ ಅವರ ಮಾತುಗಳನ್ನ ಕೇಳಿದ್ದೀರಿ. ಈಗ ಈ ಚಿತ್ರದ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಅದರಲ್ಲೊಬ್ಬರು ಎಕ್ಸ್ಪರ್ಟ್ ಕೂಡ ಕೆಲಸ ಮಾಡಿದ್ದಾರೆ. ಸಿನಿಮಾದಲ್ಲಿ ಎಲೆಕ್ಟ್ರಿಸಿಟಿ ಬರುತ್ತೆ, ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾನೆ, ಒಂದು ಯಾವುದೋ ಜಲಪಾತವನ್ನು ಬಳಸ್ಕೊಂಡು ಅದರ ಮುಖಾಂತರ ಒಂದು ಸಣ್ಣ ಘರ್ಷಣೆ ಎಲ್ಲ ಸಂಘರ್ಷಗಳೆಲ್ಲ ಆಗುತ್ತೆ ಶಾನ್ಭೋಗರಿಗೂ ಅವನಿಗೂ. ಈ ಎಲ್ಲ ಪೋರ್ಷನ್ನಲ್ಲಿ ನಾವು ಸೈಂಟಿಫಿಕಲಿ ಕರೆಕ್ಟ್ ಇರಬೇಕಿತ್ತಲ್ಲ. ಅದರಿಂದಾಗಿ ಆ ಎಕ್ಸ್ಪರ್ಟ್ ಅಡ್ವೈಸನ್ನು ಒಬ್ಬರಿಂದ ತೊಗೊಂಡ್ವಿ. ಅವರಷ್ಟಕ್ಕೆ ಸೀಮಿತವಾಗಲಿಲ್ಲ. ಅದಾದಮೇಲೆ ಇಡೀ ಚಿತ್ರಕಥೆಯಲ್ಲಿ ಕೂಡ ಸಾಕಷ್ಟು ಕಡೆ ಅವರ ಅನುಭವವನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮ ಬೆನಕ ಈ ರೀತಿಯ ಹಲವು 10 ಟ್ಯಾಲೆಂಟ್ಗಳ ಒಂದು ದೊಡ್ಡ ನಿಧಿ. ಆ ಬೆನಕದಲ್ಲಿ ಸಕ್ರಿಯವಾಗಿ ರಂಗಕರ್ಮಿ ಕೆಲಸ ಮಾಡ್ತಾ ಮಾಡ್ತಾ ತನ್ನ ವೃತ್ತಿ ಬೇರೆಯಾಗಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ರಂಗಭೂಮಿಯನ್ನು ತನ್ನದಾಗಿಸ್ಕೊಂಡು ನಾಟಕಕಾರನಾಗಿ, ನಟನಾಗಿ, ನಿರ್ದೇಶಕನಾಗಿ, ಜೊತೆಗೆ ನಮಗೆ ಸಾಹಿತ್ಯಿಕ ವಲಯದಲ್ಲಿ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದವರು, ಈಗಲೂ ಕೆಲಸ ಮಾಡ್ತಿರೋರು. ಆ ರೀತಿ ಬಿ ಮೂರ್ತಿ, ಬಿ ವಾಸುದೇವ ಮೂರ್ತಿ, ಬಿದರಹಳ್ಳಿ ವಾಸುದೇವ ಮೂರ್ತಿ ಈಗ ನಮ್ಮ ಜೊತೆ ಕೂತಿದ್ದಾರೆ. ಬಿದರಹಳ್ಳಿ ವಾಸುದೇವ ಮೂರ್ತಿಯವರು, ಬನ್ನಿ ನಮ್ಮ ಆವರಣಕ್ಕೆ ಸ್ವಾಗತ. ನಾನು ಇವತ್ತು ನಿಮ್ಮ ಜೊತೆ ಚರ್ಚಿಸಬೇಕಾಗಿರೋದು ಚಿಗುರಿದ ಕನಸೋನ. ನೀವು ಅದರ ಹೈಲೈಟ್ಸ್ಗಳೇನು ಅಂತ ಒಂದಷ್ಟು ಹೇಳಬೇಕು. ಯಾಕೆಂದರೆ ನೀವು ಇಡೀ ಸ್ಕ್ರಿಪ್ಟ್ ಗೊತ್ತಿತ್ತು, ಇಡೀ ಸ್ಕ್ರಿಪ್ಟು ಯಾವ ಚೇಂಜಸ್ಗಳನ್ನ ತೊಗೊಳ್ತಾ ಹೋಯ್ತು ಅನ್ನೋದು ಗೊತ್ತಿತ್ತು, ಮತ್ತು ಅದು ಕಾಂಟ್ರಿಬ್ಯೂಟ್ ಮಾಡಿದ್ರಿ. ಅದೆಲ್ಲ ಹೇಗಾಯಿತು, ನಿಮಗೇನು ಅನ್ನಿಸ್ತು? ಇದು ಕಚೇರಿಯಲ್ಲಿ ನಾನು ಭಾಳ ಬ್ಯುಸಿ ಇದ್ದೆ. ಆವಾಗ ತಾವು ಈ ಒಂದು ಇದಕ್ಕೆ ಕರೆದ್ಬಿಟ್ಟು ಭಾಳ ಆಧಾರದಿಂದ ಎಲ್ಲ ಬೇರೆ ಪ್ರಾಜೆಕ್ಟ್ಗಳಿಗೆ ಕರೆದಿದ್ರು. ಹಾಗೆಯೇ ಇದೊಂದು ಮಾಡಿಕೊಡ್ಬೇಕು ನೀವು ಅಂತ ಹೇಳಿದ್ರಿ. ಸೊ ಆವಾಗ ಸ್ಕ್ರಿಪ್ಟ್ ಬಗ್ಗೆ ಹಿಂದೆ ಸುಮಾರು ಸಲ ನೀವು ನನ್ನನ್ನು ಕರೆದ್ಬಿಟ್ಟು ಕಂಪ್ಯೂಟರ್ಗೆ ಹಾಕಿ ಮತ್ತು ಅವುಗಳನ್ನೆಲ್ಲ ಮಾಡಿಕೊಟ್ಟು ಆ ಎಕ್ಸ್ಪೀರಿಯನ್ಸಿಂದ ನನಗಿದೊಂಥರ ಭಾಳ ಇಷ್ಟವಾಗಿದ್ದ ಕೆಲಸ ಆಯಿತು. ಆವಾಗ ನೀವು ಚಿಗುರಿದ ಕನಸು ಹೇಳಿದಾಗ ಫಸ್ಟ್ ನನಗೆ ಹೇಳಿದ್ದು ಅದರದ್ದು ಕಾದಂಬರಿ ಕೊಟ್ಬಿಟ್ಟು ಓದ್ಬಿಡು ಅಂತ ಹೇಳಿದ್ರಿ. ಓದಿದೆ. ಆಮೇಲಿಂದ ನಾವು ಇದ್ರ ಮೇಲೆ ವರ್ಕೌಟ್ ಮಾಡ್ತೀವಿ, ಎಲ್ಲ ವರ್ಕ್ ಮಾಡಿದ ಮೇಲೆ ನಿಮಗೆ ಸ್ಕ್ರಿಪ್ಟ್ ಕೊಡ್ತೀವಿ. ನೀವು ಅದನ್ನು ಸ್ಕ್ರಿಪ್ಟನ್ನು ಬಿಫೋರ್ ಶೂಟಿಂಗ್ ಸ್ಕ್ರಿಪ್ಟ್ಗಿಂತ ಮೊದಲಿನ ಚಿತ್ರಕಥೆಯನ್ನು ನೀವು ನೀಟಾಗಿ ಮಾಡಿಕೊಡಿ ಅಂತ ಹೇಳಿದ್ವಿ. ಸೊ ಆವಾಗ ಹಿಂದೆಲ್ಲ ಮಾಡ್ದಂಗೆ ಇದನ್ನು ಮಾಡಿದೆ. ಮಾಡ್ತಾ ನೀವೇ ನನಗೆ ಈ ತನಿ ಬಿಡ್ತಾರಲ್ಲ ಸಂಗೀತದಲ್ಲಿ, ಹಂಗೆ ಒಂದಷ್ಟನ್ನು ಒಂಚೂರು ಇದು ನೀವು ಮಾಡಿ ಅಂತೇಳಿ ಸಣ್ಣದೆಲ್ಲ ಐ ಎಂಜಾಯ್ ಡೂಯಿಂಗ್ ದ್ಯಾಟ್. ಅದರಲ್ಲಿ ಒಂದು ಈ ಯೂನಿವರ್ಸಿಟಿ ಕಾನ್ವೊಕೇಶನ್ ಅಂತ ನೀವೇನು ಶುರು ಮಾಡ್ತಿರಲ್ಲ ಸಿನಿಮಾದಲ್ಲಿ, ಅಲ್ಲಿ ಆ ಕಾನ್ವೊಕೇಶನ್ ಅಡ್ರೆಸ್, ಓತ್ ಟೇಕಿಂಗ್ ಅಡ್ರೆಸ್ ಮಾಡ್ತಾರೆ, ಓತ್ ಟೇಕಿಂಗ್ ಇರುತ್ತೆ. ಆ ಓತ್ ಟೇಕಿಂಗು ಒಂದೊಂದು ಯೂನಿವರ್ಸಿಟಿಗೆ ಒಂದೊಂದು ರೀತಿ ಇರುತ್ತೆ, ಒಂದೊಂದು ಡಿಸಿಪ್ಲಿನ್ಗೆ, ಒಂದೊಂದು ಸಬ್ಜೆಕ್ಟ್ಗೆ, ಕಾಲೇಜ್ಗೂ ಚೇಂಜ್ ಆಗುವಂಥ ಸಂದರ್ಭಗಳಿರ್ತವೆ. ಸೊ ಅಂಥಲ್ಲಿ ನಮಗೆ ಯಾವುದು ಸರಿ ಅಂತ ತುಂಬ ಇತ್ತಲ್ಲ ಅವಾಗ. ಕೆಲವು ಯಾವುದು ಕಾಮನ್ನಾಗಿ ಉಪಯೋಗಿಸ್ಕೊಂಡು ಎಲ್ಲ ಸಿನಿಮಾಕ್ಕೂ ಉಪಯೋಗಿಸ್ಕೊಳ್ಳೋವಂಥ ಕೆಲವು ಸೆಂಟೆನ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದನ್ನು ಉಳಿಸ್ಕೊಂಡು ಹಾಗೆ ನೀವು ಮಾಡಿದ್ದೀರ ಸಿನಿಮಾನ. ಅದರಲ್ಲಿ
ಇಲ್ಲಿ ಅದರ ಪ್ಯಾಟರ್ನ್ ಇತ್ತಲ್ಲ, ಯಾವ ಮಾದರಿಯಲ್ಲಿ ಇರಬೇಕು ಅಂತ, ಅದು ನಮಗೆ ಸರಿ ಅನಿಸಿದ್ದು ವಾರಣಾಸಿ ಯೂನಿವರ್ಸಿಟಿ ಕಾನ್ವೊಕೇಶನ್ಗೆ ಪ್ರಶ್ನೆ ಉತ್ತರವಾಗಿ ಓತು ತಗೊಳ್ಳುವ ಮಾದರಿ ಇಟ್ಕೊಂಡಿದ್ದು ಭಾಳ ಅಟ್ರಾಕ್ಟಿವ್ ಆಗಿತ್ತು. ಯಾಕೆಂದರೆ ಏನು ನಡೆಯುತ್ತೆ ಯೂನಿವರ್ಸಿಟಿ ಅನ್ನೋದು ಎಲ್ರಿಗೂ, ಎಲ್ಲ ಗ್ರ್ಯಾಜುಯೇಟ್ಸ್ಗೂ ಗೊತ್ತಿರುತ್ತೆ. ಅದನ್ನು ನಾವು ಸಿನಿಮಾದಲ್ಲಿ ಭಾಳ ರೋಚಕವಾಗಿ ತೋರಿಸ್ಬೇಕಾದ್ರೆ ಈ ಒಂದು ಮೆಥಡ್ ಭಾಳ ಇಷ್ಟ ಆಯಿತು ನನಗೆ. ಅದರಲ್ಲಿ ಯೂನಿವರ್ಸಿಟಿಗಳ ಡಿಸಿಪ್ಲಿನ್ಗಳ ವಿಭಾಗಗಳ ಮಾದರಿಗಳನ್ನು ಪರಿಶೀಲಿಸಿ ನಮ್ಮ ಸಿನಿಮಾ ಓಟಕ್ಕೆ, ಗತಿಗೆ, ತಾಳಕ್ಕೆ ಸೂಕ್ತವಾದ ಸ್ಕ್ರಿಪ್ಟ್ ಮಾಡಿದ್ದೀವಿ. Do you promise that to the utmost of your opportunity and ability you will promote the cause of morality and sound learning? ವಿದ್ಯಾರ್ಥಿಗಳು, I do promise. ಇದು. Do you uphold and advance social order and the well-being of your fellow men? I do promise. Yes. Let noble thoughts flow to our mind. ಎಲ್ಲರೂ ರಿಪೀಟ್ ಮಾಡ್ತಾರೆ. Let noble thoughts flow to our mind. From every corner, we pledge today to serve our land in our chosen field, to the best of our ability. Jai Hind. ಇದು ಬಿಗಿನಿಂಗಲ್ಲಿ ನಾವು ಬಳಸ್ಕೊಂಡಿದ್ದು. ಅದನ್ನು ನೀವು ಸರಿಯಾಗಿ ಫಾರ್ಮೇಷನ್ ಮಾಡಿ ಕೊಟ್ರಿ. ಓಕೆ ಸರ್, ತುಂಬ ಥ್ಯಾಂಕ್ಸ್. ನೋಡಿ ಎಷ್ಟು ಚೆನ್ನಾಗಿ ಪ್ರಾರಂಭ ಆಗುತ್ತೆ ಒಂದು. ಅದರಲ್ಲಿ ಯೂನಿವರ್ಸಿಟಿನಲ್ಲಿ ಆಗ್ತಾನೆ ಗ್ರ್ಯಾಜುಯೇಟ್ ಆಗಿ ಹೊರಟಿದ್ದವರು ಎಲ್ಲರೂ ಆ ಬನಾರಸಲ್ಲಿ ಅಷ್ಟು 3 ವರ್ಷ ಓದಿ ಮುಗಿಸಿ ತಮ್ಮ ಡಿಗ್ರಿಗಳನ್ನ ತೊಗೊಂಡು ಹೊರಟಿದ್ದಾರೆ. ಹಾಗೆ ನಮ್ಮ ಹೀರೋ ಕೂಡ ಅಲ್ಲಿಂದ ಹೊರಡ್ತಾನೆ. ಅದರಲ್ಲಿ ನೀವು ಒಂದು ರಿದಮ್ ಸೆಟ್ ಮಾಡಿದ್ರಿ, ನಿಮ್ಮ ಸಿನಿಮಾಕ್ಕೆ ಬೇಕಾಗಿರೋ ರಿದಮ್ ಸೆಟ್ ಆಯ್ತಲ್ಲಿ. ಯಾವ ಗತಿಯಲ್ಲಿ ನಮ್ಮ ಸಿನಿಮಾ ಓಡಬೇಕು ಅಂತ ಎಷ್ಟೆಲ್ಲ ಡೀಟೇಲ್ಸ್ ಇದ್ರೂ ಶಂಕರನ ಹಿಂದಿನ ಸಣ್ಣ ಹುಡುಗ ಇದೆ ಅನ್ನೋ ದೊಡ್ಡವನಾಗೋವರೆಗೂ ವಿದ್ಯಾಭ್ಯಾಸದ ಇದ್ರೆ ಎಲ್ಲ ಬಹಳ ಇದೆ, ನಾವೆಲ್ಲಲ್ಲೂ ಇದೆ, ನಾವು ಇದನ್ನೆಲ್ಲ ರೆಫರೆನ್ಸಲ್ಲಿ ಬರುತ್ತೆ. ಬಟ್ ಅದನ್ನು ಸ್ಟಾರ್ಟಿಂಗ್ ಇದೆಯಲ್ಲ, ಉಠಾವ್ ಆ ಸಿನಿಮಾನ ಹಿಂಗೆ ಎತ್ಕೊಳ್ಳೋದು, ಅದು ಭಾಳ ಇದಾಗಿ ಬಂದಿದೆ, ಸಕ್ಸಸ್ಫುಲ್ಲಾಗಿ ಬಂದಿದೆ. ಸೊ ಎರಡನೇದು, ಈಗ ಕನ್ನಡ ಭಾಷೆಯ ಅಭಿಮಾನ, ಸೆಳೆತ, ತುಡಿತ ಅಂತ ನಾನೊಂದು ಅಂದ್ಕೊಂಡೆ ನಿಮ್ಮ ಸಿನಿಮಾದಲ್ಲಿ. ಇದರಲ್ಲಿ ಮೊದಲಿಂದ ಕೊನೆ ತನಕ ಮುಖ್ಯ ಪಾತ್ರ ಶಂಕರನ ಮೂಲಕ ಹಾಸ್ಟೆಲ್ಲು, ಶಂಕರ್, ಡೆಲ್ಲಿ ಅಡ್ರೆಸ್, ಪೊಳ್ಳು, ನಿಜ ಅಡ್ರೆಸ್ ಹುಡುಕ್ತೀನಿ, ಗರ್ಲ್ ಫ್ರೆಂಡ್ ಅಡ್ರೆಸ್ ಅಂತ ಹಾಗೆ ನೀವು ಲೀಡ್ ಮಾಡ್ಕೋತಾ ಕನ್ನಡ ಕಲ್ತ್ಬಿಟ್ಟೆಲ್ಲೋ ಅಂತ ಹೇಳಿದ್ರೆ ಕನ್ನಡ ಅದನ್ನು ಎಷ್ಟು ಚೆನ್ನಾಗಿ ನಾವು ಸಿನಿಮಾಕ್ಕೆ ಅಳವಡಿಸ್ಕೊಂಡಿದ್ದೇವೆ ಅಂತಕ್ಕಂಥದ್ದು. ಆ ಸಿನಿಮಾ ಭಾಷೆ ಹೇಗೆ ಬೇರೆ ಆಗತ್ತೆ ಸಾಹಿತ್ಯದಿಂದ ಅನ್ನೋದನ್ನು ಇಲ್ಲಿ ಕನ್ನಡ ಪ್ರೀತಿ ಅಂತ, ಕನ್ನಡ ಕಲ್ತ್ಬಿಟ್ಟೆಲ್ಲೋ ಅಂದಿದ್ದು ಕನ್ನಡ ಪ್ರೀತಿ ಅಂದರೆ ಮತ್ತೊಂದು ಬಿಡಲಿಲ್ಲ ನೀವು. ಈ ಸಣ್ಣ ಹುಡುಗರು ಇರುವಾಗ ಚಿಲ್ಲಿ ದಾಂಡಾಡುವಾಗ ಗಿಲ್ಲಿ ಎತ್ತಿದ್ರೆ 1 2 3 ಅಂತ ಇದನ್ನು ಎತ್ಕೋತಾ ನೀವು ಇಲ್ಲ ಕನ್ನಡ ಪ್ರೀತಿ ಕನ್ನಡತಿ ಮೇಲೆ ಅಂತ ಶುರು ಮಾಡ್ತಾರೆ. ಅಲ್ಲೇ ಮಧ್ಯ ಅಂತ ತುಂಬ ರೆಫರೆನ್ಸ್ಗಳು ಬರ್ತವೆ ಬೇರೆ ಬೇರೆ ಕಡೆಗೆ ಮಾತಾಡುವಾಗೆಲ್ಲ. ನಾನು ಅಷ್ಟು ಡೀಟೇಲಾಗಿ ಹೋಗೋದಿಲ್ಲ. ಮಧ್ಯ ಒಂದು ಕಡೆಗೆ ಲಾಸ್ಟಿಗೆ ನೀವು ಕ್ಲೈಮ್ಯಾಕ್ಸಲ್ಲಿ ಏನು ಮಾಡ್ತೀರಾ ಅಂದರೆ, ಪ್ರತಿಮಾದೇವಿ ಯಾರು ಈ ಹಿಂದಿ ಮತ್ತು ಮರಾಠಿ ಭಾಷೆಯವಳಾಗಿ ಶಂಕರನಿಗೂ ಅವಳ ಗಂಡನಿಗೂ ಕನ್ನಡದಲ್ಲಿ ಮಾತಾಡಿದಾಗ ಅವರನ್ನು ವಿರೋಧಿಸಿತ್ತು. ಅವಳು ಅದನ್ನು ಶಿ ವಾಂಟ್ಸ್ ಟು ಮೇಕ್ ಇಟ್ ಎ ಪಾಯಿಂಟ್ ಎವ್ರಿ ಟೈಮ್ ದೇ ಆರ್ ಟಾಕಿಂಗ್ ಇನ್ ಕನ್ನಡ. ಇವ್ರ ಅಭಿಮಾನ ಮತ್ತು ಅಲ್ಲಿ ಅದಕ್ಕೆ ಅಭಿಮಾನ ಇಲ್ಲದೆ ಇರತಕ್ಕಂಥ ಎರಡು ತೋರಿಸಿ, ಅದ್ರ ಜೊತೆಗೆ ನೀವು ಕೊನೆಗೆ ಲಾಸ್ಟ್ ಸೀನಲ್ಲೇ ಅದು ಮಾಡಿದ್ದು ಭಾಳ ಚೆನ್ನಾಗಿದೆ. ಅದು ಅವಳು ಬರ್ತಾಳೆ, ಬಂದು ಬೇಟಾ ನಾನು ನಿನ್ನ ಜೊತೆಯಲ್ಲಿ ಇರ್ತೀನೋ ಇದೆಯಲ್ಲ, ನನಗದು ಭಾಳ ಇಷ್ಟ ಆಯಿತು. ಏನಂದರೆ ಕನ್ನಡದಲ್ಲಿ ಹೇಳ್ತಾಳೆ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ. ಅದು ಏನಾಯಿತು ಅಂತಂದರೆ ಅವನು ಅಮ್ಮ ಅಂತ ಅಷ್ಟೇ ಕರ್ಕೊಂಡು ಹೋಗ್ತಾನೆ, ಅವನು ಅಮ್ಮನಿಗೆ ಇದು ಮಾಡ್ಕೊತ 3 ಹೋಗ್ತಾರೆ. ಇಲ್ಲಿಗೆ ನಿಲ್ಲಿಲ್ಲ ನಮ್ಮ ಕನ್ನಡದ ಭಾಷೆಯ ಮಹತ್ವ, ಅಂದರೆ ಅದರ ಒಲವು. ನೀವೇನು ಮಾಡ್ತೀರಾ ಅಂದರೆ, ಮುಂದೆ ಶಂಕರ ಅಮ್ಮ ಮತ್ತು ಅಪ್ಪನ ಜೊತೆಗೆ ಹೋಗ್ತಾನೆ, ಹೋಗಿ ನೋಡ್ತಾನೆ, ಅಲ್ಲಿ ಡಾಕ್ಟರ್ ಬಂದಿದ್ದಾಳೆ, ಕನ್ನಡತಿ ವರಲಕ್ಷ್ಮಿ ಕೂತಿದ್ದಾಳೆ. ನೀವು ಕನ್ನಡತಿ ಅಂತ ಇಲ್ಲಿ ಬಿಗಿನಿಂಗಲ್ಲಿ ಏನು ಶುರು ಮಾಡ್ಕೊಂಡ್ರಲ್ಲ, ಅದನ್ನು ಕ್ಲೈಮ್ಯಾಕ್ಸ್ವರೆಗೂ ಹೇಗೆ ತೊಗೊಂಡು ಹೋಗಿದ್ದೀರಾ ಇದೆಯಲ್ಲ, ಇದು ನನಗೆ ಭಾಳ ಇಷ್ಟ. ವೆರಿ ಗುಡ್ ಜಸ್ಟಪೋಸಿಷನ್. ಯಾವುದೇ ಒಂದು ಪೊಯಿಟಿಕ್ ಜಸ್ಟಿಫಿಕೇಶನ್ ಆಗಿ ಅದು ಏನಾಗತ್ತೆ ಅಂತಂದರೆ, ನಿಮ್ಮ ಕನ್ನಡ ಭಾಷೆಯನ್ನು, ಅದರ ಮಹತ್ವವನ್ನು, ಅದರ ಹಿರಿಮೆಯನ್ನು ತೋರಿಸ್ಕೋತಾ ಅದು ಒಂದು ಸಾರ್ಥಕತೆ ಪಡ್ಕೊಂಡಿದೆ. ಅದ್ರ ಜೊತೆಗೆ ಈ ಸುಮ್ಮನೆ ಕನ್ನಡದ ಬಗ್ಗೆ ಎಷ್ಟೆಷ್ಟೋ ನಾವು ಮಾತಾಡ್ತಿರ್ತೀವಿ, ಏನೇನು ಅದೆಲ್ಲ ಬಿಟ್ಟು ಒಂದು ಸಿನಿಮಾದಲ್ಲಿ ಕಮ್ಯುನಿಕೇಷನ್ನಲ್ಲಿ ಇದಂತ ಎಷ್ಟು ಚೆನ್ನಾಗಿ ನಾವು ತೋರಿಸ್ಕೊಡ್ತಾ ಇದ್ದೀವಿ ಅಂದರೆ, ಇಟ್ ಇಸ್ ಎ ಪೊಯಿಟಿಕ್ ಜಸ್ಟಿಸ್ ಅಂತ ಅನಿಸ್ತು.
ವೆರಿ ಗುಡ್ ಅಬ್ಸರ್ವೇಷನ್ ಇದು. ಆ್ಯಕ್ಚುಲಿ ನಾವು ಚಿತ್ರಕಥೆ ಮಾಡುವಾಗಲೇ ಈ ರೀತಿಯ ಯಾವುದೋ ಒಂದು ಸೂತ್ರವನ್ನು ಹಿಡ್ಕೊಂಡು ಹೋಗ್ತೀವಿ. ಆ ಸೂತ್ರ ಎಷ್ಟು ಸರಿಯಾಗಿರಬೇಕು ಅಂತಂದರೆ ಇಡೀ ಕಾದಂಬರಿಯ ಅಥವಾ ಇಡೀ ಚಿತ್ರದ ಒಟ್ಟು ಆಶಯದಲ್ಲಿ ಅದು ಚೆನ್ನಾಗಿ ಕೂತ್ಕೋಬೇಕು. ಹೌದು. ಇಲ್ಲದೇ ಇದ್ದರೆ ಅದು ನೀವು ಹೇಳಿದಾಗೆ ಸಾರ್ಥಕವಾಗಿ ಉಪಯೋಗ ಆಗೋಲ್ಲ. ಸುಮ್ಮನೆ ಏನೋ ಬಂತು ಹೋಯ್ತು ಅಂತ ಆಗಿಬಿಡುತ್ತೆ. ಆದರೆ ಇಲ್ಲಿ ಆ ಥರ ಇಲ್ಲ. ಅದನ್ನು ನೀಟಾಗಿ ಬಿಗಿನಿಂಗಿಂದ ಕೊನೆಯವರೆಗೂ ಆ ಸಿನಿಮಾದ ಒಟ್ಟಿನ ಒಳಗೆ ಹರಿಯುವಂಥ ಹಲವು 10 ಜರಿಗಳ ಹಾಗೆ ಅದು ಒಂದು ಜರಿ ಹರಿಯುತ್ತೆ. ಓಕೆ, ಮೂರನೇದು ಇಲ್ಲಿ ನನಗೆ ಹಳ್ಳಿಯಾದರೆ ಏನು ಶಿವ, ದಿಲ್ಲಿ ಆದರೆ ಇಂಥ ಹಾಡುಗಳನ್ನೆಲ್ಲ ಇದನ್ನೆಲ್ಲ ಕೇಳಿಕೊಂಡು ಅಂಥ ಸಿನಿಮಾಗಳನ್ನು ನೋಡಿಕೊಂಡು ಬೆಳೆದವ್ರು ನಾವೆಲ್ಲ. ಇಲ್ಲಿ ನನಗೆ ಮೊದಲಿಂದನೂ ಇದೆ. ದಿಲ್ಲಿ ಅಂದರೆ ನಾವೆಲ್ಲ ಚಿಕ್ಕ ಹುಡುಗ ಇದ್ದಾಗ ಅದು ಏನೋ ಒಂದು ದೊಡ್ಡ ಇದ್ರ ಥರ, ಅವು ದೊಡ್ಡ ಪಟ್ಟಣ. ಆಮೇಲೆ ನಮಗೆ ಏನು ಗೊತ್ತಿಲ್ಲ, ಒಂಥರ ಉಟೋಪಿಯಾ ಅಂತ ಅನ್ಸ್ಬಿಡ್ತಾನೋ ಹಂಗನೋ ಅಂತನೂ ಅನ್ಸ್ಬಿಡ್ತಾ ಇತ್ತು. ನೋಡೋಕ್ಕೆ ಆಗೋದಿಲ್ಲ ಅನ್ನೋ, ಈಗೆಲ್ಲ ನೋಡಿ ಭಾಳ ದೂರ ಇದೆ, ಯಾರು ನೋಡೋಕ್ಕೆ ಆಗಲ್ಲ. ಇಡೀ ಇಂಡಿಯಾ ದೊಡ್ಡದು, ಅದರಲ್ಲಿ ಒಂದು ರಾಜಧಾನಿ. ಆ ಸಣ್ಣ ಮಕ್ಕಳಿಗೆ ಏನು ಅನ್ಸ, ಒಂದು ಸ್ವರ್ಗ ಅಂತ ಏನಾರು ಹೇಳಿದರೆ ಇದು ಡೆಲ್ಲಿನೂ ಒಂದಿಲ್ಲ. ಆಮೇಲೆ ಹಳ್ಳಿ, ಇಲ್ಲಿ ನಮಗೆ ಈ ದಿಲ್ಲಿ ಮತ್ತು ಹಳ್ಳಿಯ ಇದೇನಿದೆಯಲ್ಲ ಅಲ್ಲಿ ಸಾಮಾಜಿಕ ಪರಿಸರ ವ್ಯವಸ್ಥೆ ಅಂದರೆ ಇಕೋಸಿಸ್ಟಮ್ ಅದ್ರ ವ್ಯತ್ಯಾಸ ಅವಾಗೂ ಒಂಥರ ಬರೋದು. ಇಷ್ಟು ಅಡ್ವಾನ್ಸ್ GPS ಎಲ್ಲ ಬಂದು AI ಬಂದು ಎಲ್ಲ ಬಂದ್ರೂ ಜನಜೀವನ ಮತ್ತು ಸಾಮಾಜಿಕ ಜೀವನ ಏನಿದೆ ಅಲ್ಲಿ ಜೀವನಕ್ಕೂ ಮತ್ತು ಹಳ್ಳಿ ಜೀವನಕ್ಕೂ ಆ ವ್ಯತ್ಯಾಸ ಇನ್ನೂ ಇದ್ದೇ ಇದೆ, ಅಜಗಜಾಂತರ. ಗಾಂಧೀಜಿಯವರು ಹೇಳಿದ ಗ್ರಾಮಗಳು ನಮಗೆ ಉದ್ಧಾರ ಆಗಬೇಕು ಮೊದಲೇ ಅಂತ ಹೇಳಿದ್ರು, ಆಗಲಿಲ್ಲ. ಆದರೂ ಕೂಡ ಎಷ್ಟೋ ಸ್ವಲ್ಪ ಮಟ್ಟಿಗೆ ಆಗಿದೆ, ಹಾಗೇ ಇಲ್ಲ ಅಂತಲ್ಲ. ಆದರೂ ಕೂಡ ಆ ದಿಲ್ಲಿನೇ ಆಗಿದೆ, ಹಳ್ಳಿಯಾಗೆ ಉಳಿದಿದೆ. ನಮಗೆ ಇದು ಎಷ್ಟೇ ನಾವು ಸಿನಿಮಾ ಮಾಡಿ ತೋರಿಸಿದ್ರು, ಎಷ್ಟೇ ನಾಟಕ ಮಾಡಿ ತೋರಿಸಿದ್ರು, ಎಷ್ಟೇ ಪ್ರಚಾರ ಮಾಡಿದ್ರು, ಎಷ್ಟೇ ಸಂವಹನ ನಡೆದ್ರೂ ನಮ್ಮ ದೇಶದಲ್ಲಿ ಯಾವ ಕಾರಣಕ್ಕೆ ಹಿಂಗಾಗ್ತದೆ ಅಂತ ಗೊತ್ತಿಲ್ಲ. ದಿಲ್ಲಿಯಾಗೇ ಇರುತ್ತೆ, ಹಳ್ಳಿಯಾಗಿರುತ್ತೆ. ಅಲ್ಲಿ ನೀವು ಈ ಹಳ್ಳಿ ಮತ್ತು ದಿಲ್ಲಿ ಅನ್ನೋದನ್ನ ಆ ಪದಗಳನ್ನೇ ಆಟ ಆಡಿದ್ದೀರ. ಅಂದರೆ ಆಟ ಅಂತಂದರೆ ಬಳಸಿ ಕಾಮಿಡಿ ಬೇಕಾಗತ್ತೆ, ಸೀರಿಯಸ್. ಅದು ತುಂಬ ಚೆನ್ನಾಗಿ ಇವನು ಯಾರೋ ಅಪ್ಪ ಮಗನ ನಡುವೆ ಸಂವಾದ, ಆಮೇಲೆ ಆ ಟೈಮಲ್ಲಿ ಹಾಗೆಲ್ಲ ಬಂದು ಅವಳು ಯಾರು ನಮ್ಮ ಹೀರೋಯಿನ್ ಅವಳ ಜೊತೆಗೆ ಇರ್ತಕ್ಕಂಥ ಅಲ್ಲಿ ಕನ್ನಡ ಅದು ಬಹಳ ಚೆನ್ನಾಗಿ ತೊಗೊಂಡಿವಿ. ಯಾಕೆಂದರೆ ಅವಳಿಗೆ ಕನ್ನಡ ಅನ್ನೋದು ಸರ್ಪ್ರೈಸ್ ಮಾಡ್ತಾನೆ ಇವನು, ಅಲ್ಲಿ ಕಲಿತು ಎಲ್ಲ ಮಾಡಿದ್ವಿ. ಆದರೆ ಆ ಸಂದರ್ಭದಲ್ಲಿ ದಿಲ್ಲಿ ಮತ್ತು ಇಲ್ಲಿದು ಹಳ್ಳಿದು ಆ ಡಿಫ್ರೆನ್ಸ್ ಏನಿದೆಯಲ್ಲ ಅದನ್ನು ಅಲ್ಲೂ ತೋರಿಸ್ತಾರಲ್ಲ. ಆ ಕನ್ನಡ ಅನ್ನೋದು ದಿಲ್ಲಿನಲ್ಲಿ ಹೆಂಗೆ ಭಾಷೆ ಹೆಂಗೆ ಉಪಯೋಗಿಸ್ತೀವಿ, ಹಳ್ಳಿನಲ್ಲಿ ಹೆಂಗೆ ಅದನ್ನೇ ಪುಂಖಾನುಪುಂಖವಾಗಿ ಮಾತಾಡ್ತಾ ಇರ್ತೀವಿ, ಅಲ್ಲಿ ಹೆಂಗೆ ಇದಾಗಿ ಮಾಡ್ತೀವಿ. ಸೊ ಆ ಹಳ್ಳಿ ದಿಲ್ಲಿಯಲ್ಲಿ ಭಾಷೆಯೂ ಕೂಡ ನಮ್ಮದು ಅಲ್ಲಿ ಹೋಗಿ ಎಷ್ಟಾಯಿತೋ ಅಷ್ಟು ಅನ್ನೋ ಥರ ಆಗೋಗಿದೆ. ಎಲ್ಲೂ ಹೋಗಿ ಇದಾಗಿಲ್ಲ. ಬೇಕಾದಷ್ಟು ಅಮೆರಿಕಾದಲ್ಲೂ ತುಂಬ ಕನ್ನಡಿಗರಿದ್ದಾರೆ, ಅವರೆಲ್ಲ ಅಲ್ಲೆಲ್ಲ ಇದು ಮಾಡ್ತಾರೆ. ಆದರೆ ನಮಗೆ ಸಿಗ್ತಾ ಇರಕ್ಕಂತಂದರೆ ಇದಿಲ್ಲ. ಈ ಹಳ್ಳಿ ದಿಲ್ಲಿಯ ಡಿಫರೆನ್ಸ್ ಹಾಗೇ ಉಳಿತಾ ಇದೆ. ಒಂದು 1951ರಲ್ಲಿ ಶಿವರಾಮ ಕಾರಂತರು ಬರೆದಾಗ ಹೇಗಿತ್ತೋ, 2001ರಲ್ಲಿ ನಾವು 2003ರಲ್ಲಿ ನಾವು ಸಿನಿಮಾ ಮಾಡಿದಾಗ ಹೆಂಗಿತ್ತೋ, 2025ರಲ್ಲೂ ಹಾಗೆ ಇದೆ ಅನ್ನೋದನ್ನು ತಾವು ಹೇಳ್ತಾ ಇದ್ದೀರಿ. ಓಕೆ. ಆಮೇಲೆ ಇಲ್ಲಿ ನೀವು ಮಧ್ಯ ಈ ಕಾಮಿಡಿ ಮತ್ತು ಅದು ಮಾಡುವಾಗ ದಿಲ್ಲಿ ದರ್ಬಾರ್ ಅಂತ ಇವನೊಂದು ಸಲ ಉಪಯೋಗಿಸ್ತಾನೆ. ಆ ಥರ ದಿಲ್ಲಿಯನ್ನು ಬಹಳ ಸಲ ಉಪಯೋಗಿಸ್ಕೊಂಡು ಶಾನ್ ಭೋಗ್ರು ಕಡೆಗೆ ಎಲ್ಲೋ ಒಂದು ಕಡೆಗೆ ಈ ಹಳ್ಳಿ ಮತ್ತು ದಿಲ್ಲಿಯ ಇದನ್ನು ನಾವು ಹೀಗೆ ಉಳಿಸ್ಕೊಂಡು ಹೋಗ್ಬಿಟ್ಟಿದ್ದೀವಲ್ಲ, ಇದನ್ನು ಹೇಗೆ ನ್ಯಾರೋ ಆಗಬೇಕು, ಅದನ್ನು ಹೇಗೆ ಪರಿಹರಿಸಬೇಕು ಅನ್ನೋದನ್ನು ಒಂದು ಪ್ರಶ್ನೆ ಎತ್ತಿದ್ದೀರಾ ನೀವು ಎಲ್ಲಿ ಸಮಾಜಕ್ಕೆ ಸಿನಿಮಾದಲ್ಲಿ. ಸೊ ಅದು ಬಹಳ ಮುಖ್ಯ.